ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಕೆಲವರಲ್ಲಿ ಈ ಆತ್ಮವಿಶ್ವಾಸ ಅಂತಕ್ಕಂಥ ಕಡಿಮೆ. ಆ ಆತ್ಮವಿಶ್ವಾಸ ಪ್ರತಿಯೊಬ್ಬರಲ್ಲೂ ಬಂದಾಗಲೇ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಕೆಲವರಿಗೆ ಈಗ 10ನೇ ತರಗತಿನಲ್ಲಿ ನೀವು ಓದಿ ಬಂದಿದ್ದೀರಾ, ಕೆಲವರಿಗೆ ಕಡಿಮೆ ಅಂಕ ಬಂದಿದೆ, ಇನ್ನು ಕೆಲವರಿಗೆ ಜಾಸ್ತಿ ಅಂಕ ಬಂದಿದೆ. ಈ ಕಡಿಮೆ ಅಂಕ ಬಂದಿರತಕ್ಕಂಥ ಕೆಲವರು ಏನಿದ್ದಾರೆ ಅವರಿಗೆ ನನ್ನ ಹಣೆ ಬರನೇ ಎಷ್ಟು, ನಾನೆಷ್ಟೋದ್ರೂ ಇಷ್ಟೇ ಮಾರ್ಕ್ಸ್ ಬರ್ತಕ್ಕಂಥದ್ದು ಅಂತ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಆತರ ಅನ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಮನ್ಸಿದ್ರೆ ಮಾರ್ಗ ನೂರಾರಿದ್ದಾವೆ. ಹಾಗಾಗಿ ಇವಾಗ ಏನ್ ಕಡಿಮೆ ಬಂದಿದೆ ಅದನ್ನೇ ಒಂದು ಚಾಲೆಂಜ್ ಆಗಿ ತಗೊಂಡು ಇನ್ನು ಮುಂದೆ ನಾನು ಕೂಡ ಬೇರೆಯವ್ರು ಏನ್ ಅಂಕಗಳು ತಗೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಅಂಕಗಳನ್ನ ತಗೊಳ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರಬೇಕು. ಆ ನಂತರ ಅದಕ್ಕೆ ತಕ್ಕಂತೆ ನೀವು ಒಂದು ಟೈಮ್ ಟೇಬಲ್ ಅನ್ನು ಹಾಕೊಂಡು ಪ್ರತಿ ದಿವಸ ನೀವು ಸತತವಾಗಿ ಇಂತಿಷ್ಟು ಅವರನ್ನ ಓದಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಓದಿದ್ದೆ ಆದ್ರೆ ಓದಿದ್ದನ್ನ ಅರ್ಥ ಮಾಡ್ಕೊಂಡಿದ್ದ ನೀವು ಮತ್ತೆ ಮತ್ತೆ ಅದನ್ನ ಬರ್ಕೊಂಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ನೀವು ಏನ್ ಅನ್ಕೊಂಡಿದ್ದೀರ ಅದು ಸಾಧನೆ ಮಾಡ್ಲಿಕ್ಕೆ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೀವು ಹೋಗ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅದರಲ್ಲೂ ನಮ್ಮ ಇವಾಗಿನ ಯುವಕ ಯುವತಿ ಹೇಳಿದ್ರೆ ತುಂಬಾ ಜನಕ್ಕೆ ತುಂಬಾ ಇಷ್ಟ ಮೊಬೈಲ್ನ ಬಳಕೆ ಮಾಡಬೇಕು, ತಪ್ಪು ಅಂತ ಏನಿಲ್ಲ. ನಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನ ಮಾತ್ರ ಬಳಕೆ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ನಾವು ಜಾಸ್ತಿ ಸಮಯವನ್ನು ಬಳಕೆ ಮಾಡಿದ್ರೆ ಖಂಡಿತ ಅದೆಷ್ಟು ಉಪಯೋಗ ಇದೆಯೋ ಅದರಿಂದ ಅಷ್ಟೇ ಅನಾನುಕೂಲನೂ ಕೂಡ ಇದೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟನ್ನ ಮಾತ್ರ ಬಳಕೆ ಮಾಡಿ. ಒಂದು ವೇಳೆ ಬೇಡ ಅಂತ ಅನ್ಸಿದ್ರೆ ಅದು ಸಹವಾಸಕ್ಕೆ ಹೋಗಬೇಡಿ. ಪುಸ್ತಕದ ಸಹವಾಸವನ್ನ ಮಾಡಿ, ನಿಮ್ಮ ಗುರುಗಳ ಸಹವಾಸವನ್ನ ಮಾಡಿ, ಚೆನ್ನಾಗಿ ಓದುವಂತಹ ವಿದ್ಯಾರ್ಥಿನಿಯರ ಸಹವಾಸವನ್ನು ಮಾಡಿ. ಸೊ ಆಗ ಇವೆಲ್ಲ ಇರ್ತದೆ. ಮತ್ತೆ ಸಮಯದ ಅಭಾವ ಇದೆ. ಕೊನೆಯದಾಗಿ ಒಂದೇ ಒಂದು ಹಾಡನ್ನ ಲೈನ್ ಹೇಳಿ ಮುಗಿಸ್ತೀನಿ. ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿ ಮ್ಯಾಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲಿ ಏನು ತಂದೆ ಬರದು ಏನು ಹಿಂದೆ, ಒಳಿತು ಮಾಡು ಮನಸ ನೀನಿರೋದು 3 ದಿವಸ. ಒಳಿತು ಮಾಡು ಮನಸ ನೀನಿರೋದು 3 ದಿವಸ. ಸೊ ಹಾಗೆ ನಾವೆಷ್ಟು ದಿವಸ ಬದುಕಿರ್ತೀವಿ ಅಂತಕ್ಕಂಥ